ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 18 ಮತ್ತು 19, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡುವಂತಹ PAB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಗಮನಿಸಿ. ನೋಡಿ, 1ನೇ ಕ್ವಶನ್. ಇತ್ತೀಚೆಗೆ ಇಥಿಯೋಪಿಯಾ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗದಂತಹ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಎಂಬ ಪ್ರಶಸ್ತಿಯನ್ನು ಕೆಳಗಿನ ಯಾವ ಭಾರತೀಯ ನಾಯಕನಿಗೆ ನೀಡಿ ಗೌರವಿಸಲಾಗಿದೆ? ಸರಿಯಾದಂಥ ಉತ್ತರ ನರೇಂದ್ರ ಮೋದಿ. ನೋಡಿ, ಭಾರತದ ಪ್ರೈಮ್ ಮಿನಿಸ್ಟರ್ ಆಗಿರತಕ್ಕಂಥ ನರೇಂದ್ರ ಮೋದಿಯವರು ಇಥಿಯೋಪಿಯಾದಲ್ಲಿ 2 ದಿನಗಳ ಕಾಲ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಇಥಿಯೋಪಿಯಾ ತನ್ನ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ನೋಡಿ, ನ್ಯೂಸ್ ಪೇಪರಲ್ಲಿ ಅಂದರೆ ದಿ ಹಿಂದೂ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ಗಮನಿಸಬಹುದು ನೀವು. ಓಕೆ, PM ಮೋದಿ ಕನ್ಫರ್ಮ್ ವಿತ್ ದ ಇಥಿಯೋಪಿಯಾಸ್ ಹೈಯೆಸ್ಟ್ ಹಾನರ್ ಬೈ PM ಅಭಯ್ ನೋಡಿ ಅಹಮದ್ ಆಫ್ ಇಥಿಯೋಪಿಯಾ. ಸೊ ಇಥಿಯೋಪಿಯಾದ PM ಇದನ್ನು ನೀಡಿದ್ದಾರೆ. ಓಕೆ, ಡೀಟೇಲ್ಸನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು, ಇದ್ರ ಬಗ್ಗೆ ನೆನಪಿರಲಿ ನಿಮಗೆ. ಸೊ ಗಮನಿಸಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜಾಗತಿಕ ಜನಪ್ರಿಯತೆ ಮತ್ತು ರಾಜತಾಂತ್ರಿಕತೆಯು ಮತ್ತೊಮ್ಮೆ ಆಫ್ರಿಕನ್ ಖಂಡದಾದ್ಯಂತ ಪ್ರತಿನಿಧಿಸಿದೆ. 2 ದಿನಗಳ ಇಥಿಯೋಪಿಯಾ ಭೇಟಿಯಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಲ್ಲಿನ ಅಂದರೆ ಇಥಿಯೋಪಿಯಾದ ಅತ್ಯುನ್ನತ ನಾಗರಿಕ ಗೌರವದ ಗ್ರೇಟ್ ಆನರ್ ನಿಶಾನ್ ಪ್ರಶಸ್ತಿ ನೀಡಲಾಗಿದೆ. ಇದರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಒಟ್ಟು 28 ಅಂತಾರಾಷ್ಟ್ರೀಯ ಗೌರವಗಳು ಸಿಕ್ಕಂತಾಗಿದೆ ಎಂಬುದನ್ನು ಗಮನಿಸಬೇಕು. ಓಕೆ, ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ ಅಂತ ನೋಡಿ. ಸೊ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್. ಸ್ಯಾವಿಲ್ಸ್ ಟೆಕ್ ಸಿಟೀಸ್ 2024 ವರದಿ ಬಿಡುಗಡೆಯಾಗಿದೆ. ನೋಡಿ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿದ್ದಾನೆ. ಸ್ಯಾವಿಲ್ಸ್ ಟೆಕ್ ಸಿಟೀಸ್ 2025 ರಿಪೋರ್ಟ್. ಟೆಕ್ ಸಿಟೀಸ್, ಓಕೆ, ಟೆಕ್ನಾಲಜಿ ಸಿಟೀಸ್ ಅಂತ ತಂತ್ರಜ್ಞಾನದಲ್ಲಿ ಮುಂದುವರೆದಂತಹ ಸಿಟಿಗಳು ಎಂಬ ಅರ್ಥವನ್ನು ಕೊಡುತ್ತೆ. ಈ ವರದಿಯ ಪ್ರಕಾರ ವಿಶ್ವದ ಟಾಪ್ 30 ಟೆಕ್ನಾಲಜಿ ನಗರಗಳು ಅಥವಾ ಟೆಕ್ ನಗರಗಳಲ್ಲಿ ಬೆಂಗಳೂರು ಯಾವ ಶ್ರೇಣಿಯನ್ನು ಪಡೆದುಕೊಂಡಿದೆ? ನೋಡಿ, ವಿಶ್ವದಾದ್ಯಂತ ನಮ್ಮ ಬೆಂಗಳೂರು 16ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತದಲ್ಲಿ ಅಗ್ರಸ್ಥಾನದಲ್ಲಿದೆ, ಏಷ್ಯಾದಲ್ಲೂ ಕೂಡ ಅಗ್ರಸ್ಥಾನ ಪಡೆದುಕೊಂಡಿರ್ತಕ್ಕಂಥದ್ದು. ಓಕೆ, ಟೆಕ್ನಾಲಜಿ ಸಿಟೀಸ್ ಲೀಸ್ಟಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಗಮನಿಸಬಹುದು, ಸ್ಯಾವಿಲ್ಸ್ ರ್ಯಾಂಕ್ಸ್ ಬೆಂಗಳೂರು ಅಮಂಗ್ ವರ್ಲ್ಡ್ಸ್ ಟಾಪ್ ಟೆಕ್ ಹಬ್ ಆಗಿ ಹೊರಹೊಮ್ಮಿದೆ. ನೋಡಿ, ವರ್ಲ್ಡ್ಸ್ ಟಾಪ್ ಟೆಕ್ ಹಬ್ನಲ್ಲಿ ಬೆಂಗಳೂರು ಕಂಡುಬಂದಿದೆ. ಗಮನಿಸಬಹುದು ನೀವು, ಸ್ಯಾವಿಲ್ಸ್ ಟೆಕ್ ಸಿಟೀಸ್ ಇಂಡೆಕ್ಸ್ 2025 ಬಿಡುಗಡೆಯಾಗಿದೆ. ಸೊ ಇಲ್ಲಿ 100 ಸಿಟೀಸ್ ವರ್ಲ್ಡ್ ವೈಡ್ ಅಕ್ರಾಸ್ ಮಾಡಿರ್ತಕ್ಕಂಥದ್ದು. ಟಾಪ್ 30 ನಮ್ಮ ಏಷ್ಯಾದಲ್ಲಿ ನಡೆದಿರ್ತಕ್ಕಂಥದ್ದು. ನೋಡಿ, ಗಮನಿಸಿ, ವಿಶ್ವದ 2 ಪ್ರಮುಖ ತಂತ್ರಜ್ಞಾನ ನಗರಗಳಾಗಿ ಸ್ಯಾನ್ ಫ್ರಾನ್ಸಿಸ್ಕೋ ಮತ್ತು ನ್ಯೂಯಾರ್ಕ್ ತಮ್ಮ ಸ್ಥಾನವನ್ನು ಉಳಿಸಿಕೊಂಡಿವೆ. ಹಾಗಾದರೆ ವಿಶ್ವದ ಈ ವರದಿಯ ಪ್ರಕಾರ ವಿಶ್ವದ ಅತ್ಯುತ್ತಮ ಟೆಕ್ ಸಿಟೀಸ್ ಯಾವುದು ಅಂತ ಕೇಳಿದರೆ ಸ್ಯಾನ್ ಫ್ರಾನ್ಸಿಸ್ಕೋ ಮತ್ತು ನ್ಯೂಯಾರ್ಕ್ ಕ್ರಮವಾಗಿ 1 ಮತ್ತು 2ನೇ ಸ್ಥಾನದಲ್ಲಿದ್ದಾವೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಗಮನಿಸಬೇಕು. ಇನ್ನು ಏಷ್ಯಾದ ಮಾರುಕಟ್ಟೆಗಳಲ್ಲಿ ಜಾಗತಿಕ ಆಸಕ್ತಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಭಾರತ ಪ್ರಮುಖ ತಂತ್ರಜ್ಞಾನ ಕೇಂದ್ರವಾಗಿ ಬೆಂಗಳೂರಿನ ಉಪಸ್ಥಿತಿಯು ವೇಗವಾಗಿ ಪಡಿತಾ ಇದೆ. ನೋಡಿ, ಏಷ್ಯಾದಲ್ಲಿ ಬೆಂಗಳೂರು ಅತ್ಯಂತ ವೇಗವಾಗಿ ಟೆಕ್ನಾಲಜಿಯಲ್ಲಿ ಮುಂದುವರಿತಾ ಇದೆ. ಸೊ ಈ ಮೂಲಕ 2025ರ ಸ್ಯಾವಿಲ್ಸ್ ಟೆಕ್ ಸಿಟೀಸ್ ಟಾಪ್ 30ರಲ್ಲಿ 16ನೇ ಸ್ಥಾನದಲ್ಲಿರುವ ಏಕೈಕ ಭಾರತೀಯ ನಗರ ಅಂದರೆ ಅದು ಬೆಂಗಳೂರು. ಓಕೆ, ಇನ್ನು ಸ್ಯಾವಿಲ್ಸ್ ಪ್ರಕಾರ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲ್ಪಡ್ತಕ್ಕಂಥ ಬೆಂಗಳೂರು ತನ್ನ ಆಳವಾದ ಪ್ರತಿಭಾನ್ವಿತ ಗುಂಪು ಮತ್ತು ದೃಢವಾದ ತಾಂತ್ರಿಕ ಪರಿಸರ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುವುದನ್ನು ಮುಂದುವರಿಸಿದೆ ಅಂತ ತಿಳಿಸಿದೆ. ಓಕೆ, ನೆಕ್ಸ್ಟ್ 3ನೇ ಕ್ವಶನ್ ನೋಡಿ. ಸೊ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ನು. ಇತ್ತೀಚೆಗೆ ಮಧ್ಯಪ್ರದೇಶದ NH45ರಲ್ಲಿ ಅಥವಾ NH45ರಲ್ಲಿ ಭಾರತದ ಮೊಟ್ಟ ಮೊದಲ ವನ್ಯಜೀವಿ ಸುರಕ್ಷಿತ ರಸ್ತೆಯನ್ನು ಪರಿಚಯಿಸಿದವರು ಯಾರು? ಸೊ ಯಾವ ಸಂಸ್ಥೆ ಪರಿಚಯಿಸಿದೆ ಅಂತ ಕೇಳಿದ್ರೆ NHAI. ಓಕೆ, ಸೊ NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ಓಕೆ, ಸೊ ಇದು ಭಾರತದ ಮೊಟ್ಟ ಮೊದಲ ವೈಲ್ಡ್ ಲೈಫ್ ಸೇಫ್ ರೋಡನ್ನು ಪ್ರಾರಂಭಿಸಿದೆ. ವೈಲ್ಡ್ ಲೈಫ್ ಸೇಫ್ ರೋಡ್. ಹಾಗಾದರೆ ಏನಿದು ವೈಲ್ಡ್ ಲೈಫ್ ಸೇಫ್ ರೋಡ್? ಸೊ ನೋಡಿ, ಪ್ರಾಣಿಗಳಿಗೆ ಹಾನಿಯಾಗದಂತೆ ಅದಕ್ಕೆ ಗೌರವಿತವಾಗಿ ನಿರ್ಮಾಣ ಮಾಡಿದಂಥ ಒಂದು ರೋಡು. ಈ ರೋಡನ್ನು ಮಧ್ಯಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. ಸೊ ಮುಖ್ಯವಾಗಿ NH45ರಲ್ಲಿ ನಿರ್ಮಿಸಲಾಗಿದೆ. ಇದನ್ನೆಲ್ಲ ಗಮನಿಸಬೇಕು ನೀವು. ಓಕೆ, ಹೆಚ್ಚಿನ ಡೀಟೇಲ್ಸ್ ಗಮನಿಸಬಹುದು.
NHAI ಇಂಟ್ರಡ್ಯೂಸಸ್ ಇಂಡಿಯಾಸ್ ಫಸ್ಟ್ ವೈಲ್ಡ್ ಲೈಫ್ ಸೇಫ್ ರೋಡ್. ಓಕೆ, ಭಾರತದ ಮೊಟ್ಟ ಮೊದಲ ವೈಲ್ಡ್ ಲೈಫ್ ಸೇಫ್ ರೋಡನ್ನು ನಿರ್ಮಾಣ ಮಾಡಿದೆ. ಸೊ ಎಲ್ಲಿ? NH45 ಎಲ್ಲಿ ಕಂಡುಬರುತ್ತದೆ? ಮಧ್ಯಪ್ರದೇಶ. NH45 ಮಧ್ಯಪ್ರದೇಶ ವೈಲ್ಡ್ ಲೈಫ್ ಸೇಫ್ ರೋಡ್ ಎಲ್ಲ ಗಮನಿಸಬೇಕು. ಓಕೆ, ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI. ಸೊ ಇದು ವನ್ಯಜೀವಿ ಸುರಕ್ಷಿತ ಹೆದ್ದಾರಿಯನ್ನು ಪರಿಚಯಿಸಿದೆ. ಇದು ಟೇಬಲ್ ಟಾಪ್ ಕೆಂಪು ರಸ್ತೆ ಗುರುತುಗಳು, ವನ್ಯಜೀವಿ ಅಂಡರ್ ಪಾಸ್ಗಳು ಮತ್ತು ಮೂಲಸೌಕರ್ಯ ಬೆಳವಣಿಗೆಗೆ ಮತ್ತು ಸಂರಕ್ಷಣೆಯನ್ನು ಸಮತೋಲನಗೊಳಿಸುವಾಗ ಪ್ರಾಣಿಗಳು ವಾಹನ ಘರ್ಷಣೆಯನ್ನು ಕಡಿಮೆ ಮಾಡಲು ಪರಿಸರ ಸೂಕ್ಷ್ಮ ವಿನ್ಯಾಸಗಳನ್ನು ಇದು ಒಳಗೊಂಡಿದೆ. ಈ ರಸ್ತೆ ವನ್ಯಜೀವಿ ಸುರಕ್ಷಿತ ರಸ್ತೆಯು ಭೂಪಾಲ್ ಮತ್ತು ಜಬಲ್ಪುರವನ್ನು ಸಂಪರ್ಕಿಸುವ NH45ರ 19.96 ಕಿಲೋಮೀಟರ್ ಇರಣ್ ಸಿಂಧೂರ್ ವಿಭಾಗದಲ್ಲಿದೆ. ಓಕೆ, ಇದೆಲ್ಲ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಬೇಕು. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಕೆಳಗಿನ ಯಾವ ದೇಶವು 4ನೇ ವಾರ್ಷಿಕ ಕ್ವಾಡ್ ಮಾನವೀಯತೆಯ ಅಥವಾ ಮಾನವೀಯ ನೆರವು ಮತ್ತು ವಿಪತ್ತು ಪ್ರತಿಕ್ರಿಯೆ HADR ಕಾರ್ಯತಂತ್ರದ ಸಭೆ ಮತ್ತು ಟೇಬಲ್ ಟಾಪ್ ವ್ಯಾಯಾಮ ಆಯೋಜಿಸಿತ್ತು? ನೋಡಿ, ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಕ್ವಾಡ್ ಹ್ಯುಮಿನಿಟೇರಿಯನ್ ಅಸಿಸ್ಟೆನ್ಸ್ ಆ್ಯಂಡ್ ಡಿಸಾಸ್ಟರ್ ರೆಸ್ಪಾನ್ಸ್ HADR ಜೊತೆಗೆ ಟೇಬಲ್ ಟಾಪ್ ಎಕ್ಸಸೈಸ್ ಆ್ಯಂಡ್ ಸ್ಟ್ರಾಟಜಿಕ್ ಮೀಟಿಂಗ್ ಎಲ್ಲಿ ನಡೀತು ಅಂತ ಕೇಳ್ತಾರೆ. ಸೊ ಅಮೇರಿಕದಕ್ಕೆ ಸರಿಯಾದಂಥ ಉತ್ತರ ಅಮೇರಿಕದಲ್ಲಿ ನಡೆದಿದೆ. ಇದು 4ನೇ ವಾರ್ಷಿಕವಾಗಿ ನಡೀತಕ್ಕಂತಹ ಕ್ವಾಡ್ನ HADR ಕಾರ್ಯತಂತ್ರದ ಸಭೆ ಮತ್ತು ಟೇಬಲ್ ಟಾಪ್ ವ್ಯಾಯಾಮವಾಗಿದೆ. ಸೊ ಹಾಗಾದರೆ ಏನಿದು ವ್ಯಾಯಾಮ? ಎಲ್ಲ ಡೀಟೇಲ್ಸನ್ನು ನೋಡೋಣ. ಅದನ್ನು ಗಮನಿಸಬಹುದು. 4ನೇ ವರ್ಷದ್ದಿದು, ಫೋರ್ತ್ ಆ್ಯನ್ಯುವಲ್ ಕ್ವಾಡ್ ಹ್ಯುಮನಿಟೇರಿಯನ್ ಅಸಿಸ್ಟೆನ್ಸ್ ಆ್ಯಂಡ್ ಡಿಸಾಸ್ಟರ್ ರೆಸ್ಪಾನ್ಸ್ ಸ್ಟ್ರಾಟಜಿಸ್ ಮೀಟಿಂಗ್ ಆ್ಯಂಡ್ ಟೇಬಲ್ ಟಾಪ್ ಎಕ್ಸಸೈಸ್. ಓಕೆ, ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಇದು ಮಿಸ್ ಆಗಿತ್ತು ಸ್ನೇಹಿತರೆ, ಮೊದಲೇ ಹೇಳಬೇಕಾಗಿತ್ತು, ಆದರೆ ಇದು ಈಗ ನನಗೆ ಗೊತ್ತಾಗಿದೆ. ಸೊ ನೋಡಿ, ಮುಖ್ಯವಾಗಿ ಇದು ಡಿಸೆಂಬರ್ 2ರಿಂದ 5ರವರೆಗೆ ಮುಖ್ಯವಾಗಿ ಅಮೇರಿಕದ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಹವಾಯಿ ದ್ವೀಪ ಏನು ಕಂಡುಬರುತ್ತದೆ, ಅಲ್ಲಿ ಒನುಲುವಿನಲ್ಲಿ ನಡೆದಿರ್ತಕ್ಕಂಥದ್ದು. ಹವಾಯಿಯ ಒನುಲುಲು ಅಂತ ಕರೀತಾರೆ. ಸೊ ಈ ಒಂದು ಸ್ಥಳದಲ್ಲಿ ಅಂದರೆ ಹವಾಯಿ ದ್ವೀಪದ ಒನುಲುಲು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಕಂಡುಬರುತ್ತದೆ. ಹವಾಯಿ ದ್ವೀಪ ಇದು ಇಂಪಾರ್ಟೆಂಟು. ಸೊ ಇಲ್ಲಿ ಡಿಸೆಂಬರ್ 2ರಿಂದ 5ರವರೆಗೆ ಈ ಕಾರ್ಯತಂತ್ರದ ಸಭೆ ಆಯೋಜನೆಗೊಂಡಿದೆ. ಸೊ ಕ್ವಾಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೇವಲ 4 ವಿಶ್ವದ ದೇಶಗಳು ಸೇರಿಕೊಂಡು ರಚನೆ ಮಾಡಿರ್ತಕ್ಕಂಥ ಒಂದು ಸಂಘಟನೆಯಾಗಿರೋದರಿಂದ ಸೊ ಇದರ ರಿಲೇಟೆಡ್ ಯಾವುದೇ ಕ್ವಶನ್ ಆಗಿದ್ರೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದ್ರದ್ದು 2+2 ಮೀಟಿಂಗ್ಗಳು ಬರ್ತವೆ. ಸುಮಾರು ಸರಿ ಎಕ್ಸಾಮಲ್ಲಿ ಅವನ್ನೆಲ್ಲ ಕೇಳಿದರೆ ಆ ಕಾರಣಕ್ಕಾಗಿ ಸೊ ಅದು ನೆನಪಿರಬೇಕು ನಿಮಗೆ. ಈ ವಾರ್ಷಿಕ ಕಾರ್ಯಕ್ರಮವು ಇಂಡೋ ಪೆಸಿಫಿಕ್ನಾದ್ಯಂತ ಕ್ವಾಡ್ನ ವಿಪತ್ತು ಪ್ರತಿಕ್ರಿಯೆ ಸಾಮರ್ಥ್ಯಗಳನ್ನು ಬಲಪಡಿಸಲು ಭಾರತ, ಆಸ್ಟ್ರೇಲಿಯಾ, ಜಪಾನ್, ಯುನೈಟೆಡ್ ಸ್ಟೇಟ್ಸ್ನ ಸರ್ಕಾರಿ ಅಧಿಕಾರಿಗಳನ್ನು ಒಟ್ಟುಗೂಡಿಸಿದೆ. ನೋಡಿ, ವಿಪತ್ತು ಪ್ರತಿಕ್ರಿಯೆ ಸಾಮರ್ಥ್ಯಗಳನ್ನು ಬಲಪಡಿಸುವಿಕೆ, ಇದಕ್ಕಾಗಿ ಈ ಕಾರ್ಯತಂತ್ರದ ಸಭೆ ಏರ್ಪಡಿಸಿರತಕ್ಕಂಥದ್ದು. ಹಾಗಾದರೆ ಏನಿದು ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡಯಲಾಗ್ ಅಂತ ಕರೀತಾರೆ. ಕ್ವಾಡ್ ಬಗ್ಗೆ ತಿಳ್ಕ. ಇದು ಭಾರತೀಯ ಮತ್ತು ಪೆಸಿಫಿಕ್ ಮಹಾಸಾಗರದಾದ್ಯಂತ ಸಮಾನ ಮನಸ್ಕ ಪ್ರಜಾಪ್ರಭುತ್ವಗಳ ನಡುವೆ ಅನೌಪಚಾರಿಕ ಕಾರ್ಯತಂತ್ರದ ವೇದಿಕೆ. ಗಮನಿಸಬಹುದು, ಭಾರತೀಯ ಮತ್ತು ಪೆಸಿಫಿಕ್ ಮಹಾಸಾಗರದಾದ್ಯಂತ ಸಮಾನ ಮನಸ್ಕ ಪ್ರಜಾಪ್ರಭುತ್ವಗಳ ನಡುವೆ ಅನೌಪಚಾರಿಕ ಕಾರ್ಯತಂತ್ರದ ಒಂದು ವೇದಿಕೆಯಾಗಿದೆ. ಇದು ಮುಕ್ತ ಮತ್ತು ಸಮೃದ್ಧ, ಗಮನಿಸಬಹುದು, ಫ್ರೀ ಅಂತ ಕರೀತಾರೆ ಇದನ್ನು. ಮುಕ್ತ ಮತ್ತು ಸಮೃದ್ಧ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಖಚಿತಪಡಿಸಿಕೊಳ್ಳುವ ಮತ್ತು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ನೋಡಿ, ಮುಕ್ತ ಮತ್ತು ಸಮೃದ್ಧವಾಗಿರತಕ್ಕಂಥ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಸೃಷ್ಟಿಸುವ ಒಂದು ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ವೇದಿಕೆ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ. ಬೆಂಬಲ ನೀಡುತ್ತೆ. ನೋಡಿ, ಮುಕ್ತ ಇದು ಸುಮಾರು ಟೈಮಲ್ಲಿ ಬಳಕೆಯಲ್ಲಿರುತ್ತದೆ ಅದು. ಓಕೆ, ಸೊ ಇದು ಕೂಡ ನೆನಪಿರಲಿ. ಸೊ ಈ ಒಂದು ಕ್ವಾಡ್ ಏನಿದೆ USA, ಜಪಾನ್, ಭಾರತ, ಆಸ್ಟ್ರೇಲಿಯಾವನ್ನು ಒಳಗೊಂಡಿದೆ. ನೋಡಿ, ಅಮೇರಿಕಾ, ಭಾರತ, ಜಪಾನ್, ಆಸ್ಟ್ರೇಲಿಯಾವನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಮುಖ ಸಂಘ ಆಗಿದೆ ಅದು. ಓಕೆ,
ಕ್ವಾಡ್ ಕಲ್ಪನೆಯನ್ನು 2007ರಲ್ಲಿ ಜಪಾನ್ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ಸಿಂಜೋ ಹಬೆ ಪ್ರಾರಂಭ ಮಾಡಿದರು. ಕ್ವಾಡ್ನ ಮೊದಲ ಅನೌಪಚಾರಿಕ ಶೃಂಗಸಭೆ 2021ರಲ್ಲಿ ಪ್ರಾರಂಭವಾಯಿತು. ಅಧಿಕೃತ ಘೋಷಣೆಯಾಗಿದ್ದು ಮಾರ್ಚ್ 2021ರಲ್ಲಿ ಅಧಿಕೃತವಾಗಿ ಇದನ್ನು ಘೋಷಣೆ ಮಾಡಲಾಯಿತು ಎಂಬುದನ್ನು ಗಮನಿಸಬೇಕು. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಜೋಸ್ ಆಂಟೋನಿಯಾ ಕಾಸ್ಟ್ ಅವರು ಇತ್ತೀಚೆಗೆ ಕೆಳಗಿನ ಯಾವ ದೇಶದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಜೋಸ್ ಆಂಟೋನಿಯೋ ಕಾಸ್ಟ್. ಓಕೆ, ಸರಿಯಾದಂಥ ಉತ್ತರ ಚಿಲಿ. ಹೆಚ್ಚಿನ ಡೀಟೇಲ್ಸ್ ಗಮನಿಸಿ. ಚಿಲಿ ಎಲೆಕ್ಟ್ಸ್ ಫಾರ್ ರೈಟ್ ಜೋಸ್ ಆಂಟೋನಿಯಾ ಕಾಸ್ಟ್ ಆ್ಯಸ್ ನೆಕ್ಸ್ಟ್ ಪ್ರೆಸಿಡೆಂಟ್. ಓಕೆ, ಚಿಲಿ ದೇಶದ ನೂತನ ಪ್ರೆಸಿಡೆಂಟ್ ಆಗಿ ಈಗ ಜೋಸ್ ಆಂಟೋನಿಯಾ ಕಾಸ್ಟ್ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಓಕೆ, ಚಿಲಿ ದೇಶ ನೋಡಿ. ಚಿಲಿ ರಾಜಧಾನಿ ಸ್ಯಾಂಟಿಯಾಗೋ, ಅಧಿಕೃತ ಭಾಷೆ ಸ್ಪ್ಯಾನಿಷ್, ಅಧ್ಯಕ್ಷರು ಗೇಬ್ರಿಯಲ್ ಬೋರಿಕ್, ಖಂಡ ದಕ್ಷಿಣ ಆಫ್ರಿಕಾ. ಓಕೆ, ಸೊ ನೆಕ್ಸ್ಟ್ 6ನೇ ಕ್ವಶನ್ ಏನಿದೆ ಅಂತ ಗಮನಿಸಿ. ಪ್ರತಿ ವರ್ಷ ಡಿಸೆಂಬರ್ 16ರಂದು ವಿಜಯ್ ದಿವಸ್ ಅನ್ನು ಭಾರತದ ಯಾವ ಯುದ್ಧದ ವಿಜಯವನ್ನು ಸ್ಮರಿಸಲು ಆಚರಿಸಲಾಗುತ್ತದೆ? ನೋಡಿ, ಪ್ರತಿ ವರ್ಷ ಭಾರತದಲ್ಲಿ ವಿಜಯ್ ದಿವಸನ್ನು ಡಿಸೆಂಬರ್ 16ರಂದು ನಾವು ಆಚರಣೆ ಮಾಡ್ತೀವಿ. ಯಾವ ಉದ್ದೇಶಕ್ಕಾಗಿ? ಇಂಡೋ ಪಾಕ್ ವಾರ್ 1971, 1971ರ ಇಂಡೋ ಪಾಕಿಸ್ತಾನದ ವಾರ ಏನಾಯಿತು ಯುದ್ಧ, ಅದರ ವಿಜಯವನ್ನು ಸಂಭ್ರಮಿಸುವ ಉದ್ದೇಶದಿಂದಾಗಿ ಅಥವಾ ಸ್ಮರಿಸುವ ಉದ್ದೇಶ ಮತ್ತು ಅಲ್ಲಿನ ಸೈನಿಕರ ಸ್ಮರಣೆ ಏನಿದೆ, ಸೊ ಅವರನ್ನು ಸ್ಮರಿಸುವ ಉದ್ದೇಶದಿಂದಾಗಿ ಪ್ರತಿ ವರ್ಷ ನಾವು ಡಿಸೆಂಬರ್ 16ರಂದು ವಿಜಯ್ ದಿವಸನ್ನು ಆಚರಣೆ ಮಾಡ್ತೀವಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗಮನಿಸಬಹುದು, ಮರೆಯಲಾಗದ ಗೆಲುವು ಅದು. ಇದರಿಂದಾಗಿ ಪೂರ್ವ ಪಾಕಿಸ್ತಾನ ಎಂಥದ್ದದ ಬಾಂಗ್ಲಾದೇಶ ಉದಯವಾಗುತ್ತೆ ಹೊಸ ದೇಶವಾಗಿ. ಪ್ರತಿ ವರ್ಷ ಡಿಸೆಂಬರ್ 16ರಂದು ಭಾರತವು 1971ರ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧದ ನಿರ್ಣಾಯಕ ವಿಜಯವನ್ನು ಗುರುತಿಸಲು ವಿಜಯ್ ದಿವಸನ್ನು ಆಚರಿಸಲಾಗುತ್ತದೆ. ಇದರ ಪರಿಣಾಮವಾಗಿ ಪೂರ್ವ ಪಾಕಿಸ್ತಾನದ ವಿಮೋಚನೆಯಾಗುತ್ತೆ ಮತ್ತು ಈ ಮೂಲಕ ಬಾಂಗ್ಲಾದೇಶ ಎಂಬ ಹೊಸ ದೇಶ ರಚನೆಯಾಗುತ್ತೆ ಈ ಯುದ್ಧದಿಂದ. ಈ ದಿನಾಂಕವು ಮುಖ್ಯವಾಗಿ 93,000 ಪಾಕಿಸ್ತಾನಿ ಸೈನಿಕರು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಮತ್ತು ಢಾಕಾದಲ್ಲಿ ಮುಕ್ತಿ ಬಹಿನಿಗೆ ಶರಣವಾಗುವುದನ್ನು ಆಚರಿಸುತ್ತದೆ. ನೋಡಿ, 93,000 ಸೈನಿಕರು ಭಾರತಕ್ಕೆ ಶರಣಾಗತಿಯಾಗ್ತಾರೆ. ಎಲ್ಲಿ? ಢಾಕಾದಲ್ಲಿ ಮುಕ್ತಿ ಬಹಿನಿಗೆ ಶರಣಾಗ್ತಾರೆ. ಇದು ಮುಖ್ಯವಾಗಿ 2ನೇ ಮಹಾಯುದ್ಧದ ನಂತರ ಅತಿದೊಡ್ಡ ಮಿಲಿಟರಿ ಶರಣಾಗತಿ ಎಂಬುದನ್ನು ನೀವಿಲ್ಲಿ ಗಮನಿಸಬೇಕು. ಯಾಕಂದರೆ 93,000 ಪಾಕಿಸ್ತಾನಿ ಸೈನಿಕರು ಶರಣಾಗತಿಯಾಗ್ತಾರೆ. ಸೊ ಇದರಿಂದಾಗಿ ಮೊದಲು ಪಾಕಿಸ್ತಾನದ ಒಡನಾಡಿಯದ್ದೇ ಆಗಿದ್ದಂತಹ ಪೂರ್ವ ಪಾಕಿಸ್ತಾನ ಅಂದರೆ ಬಾಂಗ್ಲಾದೇಶ, ಈಗಿನ ಬಾಂಗ್ಲಾದೇಶ, ಸೊ ಆಗ ವಿಮೋಚನೆಗೊಂಡು ಹೊಸದಾಗಿ ಬಾಂಗ್ಲಾದೇಶ ಉದಯವಾಗುತ್ತದೆ 1971ರ ಭಾರತ ಪಾಕಿಸ್ತಾನದ ಯುದ್ಧದ ನಂತರ. ಸೊ ಇಷ್ಟು ಕೂಡ ನೆನಪಿರಲಿ. ನೆಕ್ಸ್ಟು 7ನೇ ಕ್ವಶನ್ ನೋಡಿ. ಮಹಾರಾಷ್ಟ್ರದಲ್ಲಿ ರಾಜ್ಯ ಮಟ್ಟದ ಪ್ರಾಜೆಕ್ಟ್ ಮಹಾದೇವ್ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ಪ್ರಾಜೆಕ್ಟ್ ಮಹಾದೇವ್ ಕೆಳಗಿನ ಯಾವ ವಲಯಕ್ಕೆ ಸಂಬಂಧಿಸಿದ? ಹಾಗಾದರೆ ಇದು ಸುಳ್ಳಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಜೆಕ್ಟ್ ಮಹಾದೇವ್ ಕ್ರೀಡಾ ವಲಯ ಅಥವಾ ಕ್ರೀಡೆಗಳು ಅಂತ ಕರೀತಾರೆ. ಹಾಗಾದರೆ ಏನಿದು ಪ್ರಾಜೆಕ್ಟ್ ಮಹಾದೇವ್? ಈ ಯೋಜನೆಯನ್ನು ಮಹಾರಾಷ್ಟ್ರ ಸರ್ಕಾರ ಪ್ರಾರಂಭ ಮಾಡಿದೆ. ಪ್ರಾಜೆಕ್ಟ್ ಮಹಾದೇವ್ ಎಕ್ಸ್ಪ್ಲೈನ್ಡ್. ನೋಡಿ, ಹೌ ಲಿಯೋನಾಲ್ ಮೆಸ್ಸಿ ಈಸ್ ಪವರಿಂಗ್ ಮಹಾರಾಷ್ಟ್ರಾಸ್ ಫುಟ್ಬಾಲ್ ಡ್ರೀಮ್. ಓಕೆ, ಸೊ ಮಹಾರಾಷ್ಟ್ರದಲ್ಲಿ ಅವರು ಭೇಟಿ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಪ್ರಾಜೆಕ್ಟ್ ಮಹಾದೇವನ್ನು ಇನಾಗ್ರೇಟ್ ಮಾಡಲಾಯಿತು ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್. ನೋಡಿ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ಮಹಾರಾಷ್ಟ್ರ ಸರ್ಕಾರವು ಡಿಸೆಂಬರ್ 14ರಂದು ಮುಂಬೈನ ವಾಂಖೇಡಾ ಕ್ರೀಡಾಂಗಣದಲ್ಲಿ ತನ್ನ ಮಹತ್ವಾಕಾಂಕ್ಷೆಯ ರಾಜ್ಯ ಮಟ್ಟದ ಕ್ರೀಡಾ ಉಪಕ್ರಮ ನೋಡಿ ರಾಜ್ಯ ಮಟ್ಟದ ಕ್ರೀಡಾ ಉಪಕ್ರಮವಾದ ಪ್ರಾಜೆಕ್ಟ್ ಮಹಾದೇವವನ್ನು ಅಧಿಕೃತವಾಗಿ ಉದ್ಘಾಟಿಸಿತು. ಜಾಗತಿಕ ಫುಟ್ಬಾಲ್ ಐಕಾನ್ ಆಗಿರತಕ್ಕಂಥ ಲಿಯೋನಾಲ್ ಮೆಸ್ಸಿ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದ್ದು, ಇದು ಭಾರತೀಯ ತಳಮಟ್ಟದ ಫುಟ್ಬಾಲ್ಗೆ ಅಪರೂಪದ ಮತ್ತು ಮಹತ್ವದ ಕ್ಷಣವಾಗಿದೆ. 2026ರ ಮಿಷನ್ ಒಲಿಂಪಿಕ್ ಅಡಿಯಲ್ಲೇ ಮಹಾದೇವ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದ್ದು, ಈ ಉಪಕ್ರಮವು 13ರಿಂದ 18 ವರ್ಷದೊಳಗಿನ ಆಟಗಾರರ ಮೇಲೆ ಕೇಂದ್ರೀಕರಿಸುತ್ತದೆ. ಇದೇ ಸಂದರ್ಭದಲ್ಲಿ ಮೆಸ್ಸಿ ನೋಡಿ ಕೋಲ್ಕತ್ತಾದಲ್ಲಿ
ಲೇಕ್ ಟೌನ್ ಕಂಡುಬರುತ್ತದೆ. ಲೇಕ್ ಟೌನ್ ಅಲ್ಲಿ ಶ್ರೀ ಭೂಮಿ ಎಂಬತಕ್ಕಂಥ ಸ್ಪೋರ್ಟಿಂಗ್ ಕ್ಲಬ್ ಇದೆ ನೋಡಿ. ಶ್ರೀ ಭೂಮಿ ಎಂಬ ಸ್ಪೋರ್ಟಿಂಗ್ ಕ್ಲಬ್ ಇದೆ. ಇಲ್ಲಿ ತಮ್ಮದೇ 70 ಅಡಿ ಎತ್ತರದ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ನೋಡಿ. ಇದನ್ನು ಗಮನಿಸಬೇಕು. ಇತ್ತೀಚೆಗೆ ಲಿಯೋನೆಲ್ ಮೆಸ್ಸಿರವರ 70 ಅಡಿ ಎತ್ತರದ ಪ್ರತಿಮೆಯನ್ನು ಕೆಳಗಿನ ಯಾವ ಸ್ಥಳದಲ್ಲಿ ಉದ್ಘಾಟನೆ ಮಾಡಿದರು ಅಂತ ಕೇಳಿದರೆ ಕೋಲ್ಕತ್ತಾ ಎಂಬುದನ್ನು ಗಮನಿಸಬೇಕು ನೀವು. ಓಕೆ, ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಕೇಂದ್ರ ಸರ್ಕಾರವು ಕೋಪ್ರಾ ಜಲಾಶಯವನ್ನು ಈ ಕೆಳಗಿನ ಯಾವ ರಾಜ್ಯದ ಮೊಟ್ಟ ಮೊದಲ ರಾಮ್ಸಾರ್ ತಾಣವೆಂದು ಘೋಷಣೆ ಮಾಡಿದೆ? ಕೋಪ್ರಾ ನೋಡಿ ರಿಸರ್ವರ್. ಸರಿಯಾದಂಥ ಉತ್ತರ ಛತ್ತೀಸ್ಗಢ. ಆಪ್ಷನ್ ನಂಬರ್ 2 ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆ, ಛತ್ತೀಸ್ಗಢ. ಹಾಗಾದರೆ ಏನಿದು ಮಾಹಿತಿ? ಕೋಪ್ರಾ ರಿಸರ್ವರ್ ಬಿಕಮ್ಸ್ ದ ಛತ್ತೀಸ್ಗಢ್ಸ್ ಫಸ್ಟ್ ರಾಮ್ಸಾರ್ ಸೈಟ್ ನೋಡಿ. ಛತ್ತೀಸ್ಗಢದ ಮೊಟ್ಟ ಮೊದಲ ರಾಮ್ಸಾರ್ ತಾಣ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ ಈ ಸೈಟ್. ಕೋಪ್ರಾ ನೋಡಿ, ಮುಖ್ಯವಾಗಿ ಕೋಪ್ರಾ ಜಲಾಶಯ ಏನಿದೆ, ಈ ಜಲಾಶಯವನ್ನು ಕೇಂದ್ರ ಸರ್ಕಾರವು ಛತ್ತೀಸ್ಗಢದ ಮೊಟ್ಟ ಮೊದಲ ರಾಮ್ಸಾರ್ ತಾಣವೆಂದು ಘೋಷಣೆ ಮಾಡಿದೆ. ಕೋಪ್ರಾ ಜಲಾಶಯವು ಛತ್ತೀಸ್ಗಢದ ಬಿಲಾಸ್ಪುರ ಜಿಲ್ಲೆಯಲ್ಲಿದೆ. ಈ ಮೂಲಕ ಭಾರತದ ರಾಮ್ಸಾರ್ ಪಟ್ಟಿಗೆ ಸೇರಿಸಿದೆ. ಓಕೆ, ಸೊ ಈ ಮೂಲಕ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ 95ಕ್ಕೆ ಸೇರ್ಪಡೆಯಾಗಿದೆ. ಹಾಗಾದರೆ ಜೀವ ವೈವಿಧ್ಯ. ಸೊ ಈ ಕೋಪ್ರಾ ಜಲಾಶಯದಲ್ಲಿ ಬಾರ್ ಹೆಡೆಡ್ ಹೆಬ್ಬಾತು ಕಂಡುಬರುತ್ತದೆ. ಈಜಿಪ್ಟಿನ ರಣಹದ್ದು, ನದಿ ಟರ್ನ್, ದೊಡ್ಡ ಚುಕ್ಕೆ ಹದ್ದು ಇತರ ಪ್ರಮುಖ ಪಕ್ಷಿಗಳು ಇಲ್ಲಿ ಕಂಡುಬರುತ್ತವೆ. ಈ ಗುರುತಿಸುವಿಕೆಯು ಛತ್ತೀಸ್ಗಢ ಅಂಜರ್ ಮಿಷನ್ 2047 ಹೊಂದಿಕೆಯಾಗುತ್ತದೆ. 2030 ವೇಳೆಗೆ 20 ಜೌಗು ಪ್ರದೇಶಗಳಿಗೆ ರಾಮ್ಸಾರ್ ಸ್ಥಾನವನ್ನು ಭದ್ರಪಡಿಸುವ ಗುರಿಯನ್ನು ಈ ಮೂಲಕ ಖಚಿತಪಡಿಸಿದೆ. ಹಾಗಾದರೆ ಏನಿದು ರಾಮ್ಸಾರ್ ಪಟ್ಟಿ ನೋಡಿ? 1971ರಲ್ಲಿ ಇರಾನ್ನ ರಾಮ್ಸಾರ್ ಎಂಬತಕ್ಕಂಥ ಒಂದು ಸ್ಥಳದಲ್ಲಿ ಜೌಗು ಪ್ರದೇಶಗಳ ಸಮಾವೇಶವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜೌಗು ಪ್ರದೇಶವನ್ನು ರಕ್ಷಣೆ ಮಾಡುವ ಉದ್ದೇಶದಿಂದಾಗಿ ರಾಮ್ಸಾರ್ ಸಮಾವೇಶವನ್ನು ಕೈಗೊಳ್ಳಲಾಯಿತು. ಸೊ ಈ ರಾಮ್ಸಾರ್ ಸಮಾವೇಶವೇ ಮುಂದೆ ರಾಮ್ಸಾರ್ ತಾಣಗಳನ್ನು ಗುರುತಿಸುವಿಕೆಗೆ ದಾರಿ ಮಾಡಿಕೊಡುತ್ತೆ. ಈ ರಾಮ್ಸಾರ್ ತಾಣಗಳೇ ಈಗಿನ ಜೌಗು ಪ್ರದೇಶಗಳೆಂಬುದನ್ನು ಗಮನಿಸಬೇಕು ನೀವು. ಸೊ ರಾಮ್ಸಾರ್ ತಾಣ ಅಥವಾ ರಾಮ್ಸಾರ್ ಸ್ಥಳ ಎಲ್ಲಿದೆ ಅಂತ ಕೇಳಿದರೆ ಇರಾನ್ ದೇಶದಲ್ಲಿ ಕಂಡುಬರುತ್ತದೆ ಎಂಬುದನ್ನು ಗಮನಿಸಬೇಕು. ವಿಶ್ವದ ಅತಿದೊಡ್ಡ ಸಂರಕ್ಷಿತ ಪ್ರದೇಶಗಳ ಒಂದು ಜಾಲ ಇದು. ಭಾರತ ಸೇರಿದಂತೆ ಸುಮಾರು 90ರಷ್ಟು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಈ ಒಪ್ಪಂದಕ್ಕೆ ಸಹಿ ಹಾಕಿವೆ. ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಜೌಗು ಪ್ರದೇಶ ಎಂದು ಗೊತ್ತುಪಡಿಸಲು ಒಂದು ಜೌಗು ಪ್ರದೇಶವು ರಾಮ್ಸಾರ್ ಸಮಾವೇಶವು ನೋಡಿ. ಈ ಸಮಾವೇಶವು ಸ್ಥಾಪಿಸಿದಂತಹ 9 ಮಾನದಂಡಗಳಲ್ಲಿ ಕನಿಷ್ಠ ಒಂದನ್ನು ಪೂರೈಸಬೇಕು ನೋಡಿ. ರಾಮ್ಸಾರ್ ತಾಣ ಅಂತ ಗುರುತು ಮಾಡಬೇಕಂದ್ರೆ ಮುಖ್ಯವಾಗಿ 9 ಮಾನದಂಡಗಳಿದ್ದಾವೆ. ಆ 9 ಮಾನದಂಡಗಳಲ್ಲಿ ಒಂದನ್ನು ಪೂರೈಸಿದರೆ ಅದಕ್ಕೆ ರಾಮ್ಸಾರ್ ಎಂಬತಕ್ಕಂಥ ಒಂದು ಬಿರುದನ್ನು ಕೊಡಲಾಗುತ್ತದೆ. ರಾಮ್ಸಾರ್ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗುತ್ತದೆ. ಓಕೆ, ಇದು ಕೂಡ ನೆನಪಿರಬೇಕು ನಿಮಗೆ. ಇಲ್ಲಿ ಪ್ರಮುಖ ರಾಮ್ಸಾರ್ ತಾಣಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ, ನೀವು ಇಲ್ಲಿ ಗಮನಿಸಬೇಕು. ಸೊ ಯಾವ್ಯಾವ ರಾಜ್ಯದಲ್ಲಿದ್ದಾವೆ ರಾಮ್ಸಾರ್ ತಾಣಗಳು ಅಂತ. ಓಕೆ, ಸೊ ಇವೆಲ್ಲವೂ ಕೂಡ ಅಲ್ಲಿನ ರಾಜ್ಯವನ್ನು ಕೊಟ್ಟಿದ್ದೀನಿ. ಓಕೆ, ಇವು ರಾಮ್ಸಾರ್ ಸೈಟ್ಗಳು, ಅಲ್ಲಿನ ರಾಜ್ಯ ಮತ್ತು ಯಾವಾಗ ರಾಮ್ಸಾರ್ ಸೈಟ್ ಅಂತ ಗುರುತು ಮಾಡಲಾಯಿತು, ಎಷ್ಟು ಏರಿಯಾವನ್ನು ಆಕ್ರಮಿಸಿದೆ. ಓಕೆ, ಸೊ ಎಲ್ಲ ಡೀಟೇಲ್ಸನ್ನು ನಾನು ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ಕೋಬೇಕು ಸ್ನೇಹಿತರೆ. ಇವೆಲ್ಲವೂ ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಟೋಟಲಾಗಿ 95 ರಾಮ್ಸಾರ್ ತಾಣಗಳು ಇದೀಗ ಇರತಕ್ಕಂಥದ್ದು. ಸೊ ಓಕೆ, ಕರ್ನಾಟಕದಿಂದ ಪ್ರಮುಖವಾಗಿರ್ತಕ್ಕಂಥ ರಾಮ್ಸಾರ್ ತಾಣಗಳು ಕೂಡ ಇದ್ದಾವೆ. ಓಕೆ, ಇವೆಲ್ಲ ಡೀಟೇಲ್ಸನ್ನು ನಾನು ತೋರಿಸ್ತಾ ಹೋಗ್ತೀನಿ. ಇವನ್ನೆಲ್ಲ ನೀವು ಗಮನಿಸಬೇಕು ಮತ್ತು ಇವನ್ನ ನೋಟ್ ಮಾಡ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲವೂ ಮಾಹಿತಿ ಕೂಡ. ಓಕೆ, ಇವೆಲ್ಲ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ರಾಮ್ಸಾರ್ ತಾಣಗಳು. ಸುಮಾರು ಸರಿ ಎಕ್ಸಾಮ್ಗಳಲ್ಲಿ ರಾಮ್ಸಾರ್ ತಾಣಗಳ ಪಟ್ಟಿಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಗಳಲ್ಲೇ ಕೇಳ್ತಾನೆ ಹೋಗ್ತಾರೆ. ಸೊ ರೀಸೆಂಟಾಗಿ ಆಡ್ ಆಗಿರತಕ್ಕಂಥ ರಾಮ್ಸಾರ್ ತಾಣಗಳ ಪಟ್ಟಿಯನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಸೊ ಗಮನಿಸಬಹುದು ನೀವು. ಇವೆಲ್ಲವೂ ಕೂಡ ಅತ್ಯಂತ ಪ್ರಮುಖವಾಗಿರತಕ್ಕಂಥ ರಾಮ್ಸಾರ್ ತಾಣಗಳು. ಸ್ಟೇಟ್ ವೈಸ್ ನೀವು ಅವನ್ನು ನೋಟ್ ಮಾಡ್ಕೊಳ್ಳಿ. ಸೊ ನ್ಯೂಲಿ ಆ್ಯಡೆಡ್ ನೋಡಿ, ನ್ಯೂಲಿ ಆ್ಯಡೆಡ್ ರಾಮ್ಸಾರ್ ಸೈಟ್ಗಳನ್ನು ಗಮನಿಸಬೇಕು.
ಸೊ ಓಕೆ, ತಮಿಳುನಾಡಿನಿಂದ, ಜಾರ್ಖಂಡ್ನಿಂದ, ರಾಜಸ್ಥಾನದಿಂದ, ಬಿಹಾರದಿಂದ ಮಾಡಲಾಗಿದೆ. ಈಗ 95ನೇ ರಾಮ್ಸರ್ ತಾಣ ನಿಮಗೆ ಗೊತ್ತಾಗಿದೆ, ಛತ್ತೀಸ್ಗಢದ ಕೋಪ್ರಾ ಜಲಾಶಯ. ಸೊ 94ರವರೆಗೆ ಕೊಟ್ಟಿದ್ದೀನಿ. ಇಲ್ಲಿ ಇವೆಲ್ಲವೂ ಕೂಡ ನ್ಯೂಲಿ ಆ್ಯಡೆಡ್, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇವನ್ನ ಗಮನಿಸಬೇಕು ನೀವು. ಇನ್ನು ನೋಡಿ, ಸ್ಟೇಟ್ ವೈಸ್ ನಂಬರ್ ಆಫ್ ರಾಮ್ಸರ್ ಸೈಟ್ ಎಷ್ಟೆಷ್ಟಿದ್ದಾವೆ. ತಮಿಳುನಾಡು ಅಗ್ರಸ್ಥಾನದಲ್ಲಿದೆ, 18 ಇದ್ದಾವೆ. ಉತ್ತರ ಪ್ರದೇಶ ನಂತರ ಸ್ಥಾನದಲ್ಲಿ, ಉಳಿದಂತೆ ಇರತಕ್ಕಂಥದ್ದು. ಓಕೆ, ನಮ್ಮ ಕರ್ನಾಟಕದಲ್ಲಿ ಒಟ್ಟು 4 ರಾಮ್ಸರ್ ತಾಣಗಳು ಕಂಡುಬರುತ್ತವೆ ಎಂಬುದನ್ನು ಗಮನಿಸಬೇಕು. ನಮ್ಮ ಕರ್ನಾಟಕ ಸೊ 10ನೇ ಸ್ಥಾನದಲ್ಲಿದೆ. ಮುಖ್ಯವಾಗಿ 4 ರಾಮ್ಸರ್ ತಾಣಗಳು ಕರ್ನಾಟಕದಲ್ಲಿ ಕಂಡುಬರುತ್ತವೆ. ಇನ್ನು ನೋಡಿ, ಸ್ಮಾಲೆಸ್ಟ್ ರಾಮ್ಸರ್ ತಾಣ ಯಾವುದು ಅಂತ ಕೇಳಿದರೆ ನೋಡಿ, ಸುಂದರ್ಬನ್ ವೆಟ್ಲ್ಯಾಂಡ್. ಓಕೆ, ಲಾರ್ಜೆಸ್ಟ್ ರಾಮ್ಸರ್ ತಾಣ ಯಾವುದು ಅಂತ ಕೇಳಿದರೆ ಸುಂದರ್ಬನ್ನು ವೆಸ್ಟ್ಲ್ಯಾಂಡಲ್ಲಿ ಕಂಡುಬರುತ್ತದೆ, ಸೊ ವೆಸ್ಟ್ ಬೆಂಗಾಳಲ್ಲಿ. ಇನ್ನು ಕಜುವೆಲಿ ಬರ್ಡ್ ಸೆಂಟರ್ ತಮಿಳುನಾಡು 2ನೇ ಅತಿ ದೊಡ್ಡದು. ವೆಂಬನಾಡ್ ಮತ್ತು ಕೇರಳದಲ್ಲಿ ಕಂಡುಬರುತ್ತದೆ, ಇದು 3ನೇ ಅತಿ ದೊಡ್ಡದು. ಇನ್ನು ಚಿಲಿಕಾ ಸರೋವರ ಏನಿದೆ ಒಡಿಸ್ಸಾದಲ್ಲಿ 4ನೇ. ಹೀಗೆ ಲಾರ್ಜೆಸ್ಟ್ ರಾಮ್ಸರ್ ಸೈಟ್ ಇನ್ ಇಂಡಿಯಾ ಇವು. ಓಕೆ, ಸ್ಮಾಲೆಸ್ಟ್ ರಾಮ್ಸರ್ ತಾಣಗಳು ಯಾವುವು ಹಾಗಾದರೆ ಅಂತ ಕೇಳಿದರೆ ನೋಡಿ, ರೇಣುಕಾ ಲೇಕ್ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ, ಅತ್ಯಂತ ಸ್ಮಾಲೆಸ್ಟ್ 0.2 ಏರಿಯಾದಲ್ಲಿ ಇದೆ, ಇದು ಅಷ್ಟೇ. ಸೊ ಇನ್ನು ನೋಡಿ, ವೆಂಬನರ್ ವೆಟ್ಲ್ಯಾಂಡ್ ಕಾಂಪ್ಲೆಕ್ಸ್ ತಮಿಳುನಾಡಿನಲ್ಲಿ ವೆಂಬನಾಡ್. ಓಕೆ, ಇನ್ನು ವೇದಾಂತಂಗಳು ನೋಡಿ, ಇದು ಕೂಡ ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ನಂದ ಸೊ ಗೋವಾದಲ್ಲಿ ಕಂಡುಬರುತ್ತದೆ. ಇವು ಸ್ಮಾಲೆಸ್ಟ್ ರಾಮ್ಸರ್ ಸೈಟ್ ಇನ್ ಇಂಡಿಯಾ. ಸೊ ನೋಡಿ, ಓಲ್ಡೆಸ್ಟ್ ರಾಮ್ಸರ್ ಸೈಟ್ಗಳು ಯಾವುವು ಅಂತ ಕೇಳ್ತಾರೆ. ಓಲ್ಡೆಸ್ಟ್ ರಾಮ್ಸರ್ ಇನ್ ಇಂಡಿಯಾ ನೋಡಿ, ಚಿಲ್ಕಾ ಸರೋವರ 1981ರಲ್ಲಿ ಸ್ಥಾಪನೆಯಾಗಿದ್ದು. ಓಕೆ, ಕ್ಯೂಲಾಡಿಯೋ ಇದು ಕೂಡ 1981ರಲ್ಲಿ. ಸೊ ಇವೆಲ್ಲವೂ ಓಲ್ಡೆಸ್ಟ್ ರಾಮ್ಸರ್ ತಾಣಗಳಾಗಿವೆ, ಇದು ಕೂಡ ನೆನಪಿರಲಿ. ಇನ್ನು ನೋಡಿ, ಕರ್ನಾಟಕದಲ್ಲಿ 4 ರಾಮ್ಸರ್ ತಾಣಗಳು ಕಂಡುಬರ್ತವೆ. ಒಂದಾಗಿ ಅಘನಾಸಿನಿ, ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಅಘನಾಸಿನಿ ಜೊತೆಗೆ ಅಂಕ ಸಮುದ್ರ ಬರ್ಡ್ ಸೆಂಚುರಿ ಏನಿದೆ, ಸೊ ಅದರ ಬಗ್ಗೆಯೂ ಕೂಡ ಡೀಟೇಲ್ಸನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ, ಇದನ್ನೆಲ್ಲ ಕೂಡ ನೋಟ್ ಮಾಡ್ಕೊಳ್ಳಿ. ಓಕೆ, ಇನ್ನು 3ನೇ ಅತ್ಯಂತ ಪ್ರಮುಖ ಅಂತ ಅಂದರೆ ಮಾಗಡಿ ಕೆರೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಟ್ಟಿದ್ದೀನಿ, ಏನೇನೆಲ್ಲ ಬರುತ್ತದೆ ಎಲ್ಲವೂ ಕೂಡ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ರಂಗನತಿಟ್ಟು ಸೊ ಇದಕ್ಕೂ ಕೂಡ ಸಂಪೂರ್ಣ ಡೀಟೇಲ್ಸನ್ನು ಕೊಟ್ಟಿದ್ದೀನಿ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.